ಬಡವರು ಇನ್ನು ಬಡವರು, ದೊಡ್ಡವರು ಇನ್ನು ದೊಡ್ಡವರು. ಸಾಲ ಮನ್ನಾ ಭೀಮಣ್ಣ ಹೇಳ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ಸಾಲ ಮನ್ನಾ ರೈತರು ಮಾಡ್ತಾರೆ, ಅದಾನಿ ಅಂಬಾನಿ ಸಾಲ ಮನ್ನಾ ಪ್ರಧಾನಿ ಅವರು ಮಾಡ್ತಾರೆ, ಬಿಜೆಪಿ ಅವರು ಮಾಡ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಈಗ ಮತ್ತೆ ದೇಶ ಕಟ್ತಾ ಇದ್ದೀನಿ ಅಂತ ನಿಜ ಇದೆ ಇಲ್ವಾ? ನಿಮ್ಮ ಮನೆಗೆ, ಬಡವ್ರ ಮನೆಗೆ ಇರಲಿ, ಬಿಜೆಪಿ ಮನೆಗೆ ಇರಲಿ, ಕಾಂಗ್ರೆಸ್ ಮನೆಗೆ ಇರಲಿ, ಶ್ರೀಮಂತ ಮನೆಗೆ ಇರಲಿ, ಕನಿಷ್ಠ 4,500 5,000 ತಿಂಗಳಿಗೆ ನಿಮ್ಮ ಮನೆಗೆ ಸಿಗ್ತಾ ಇದೆ. ಸುಮಾರು 1 ಕೋಟಿ ಮೇಲೆ ಬಡವರು ಜನ BPL ಇಂದ APL ಗೆ ಬಂದಿದೆ. ಈ 5 ಗ್ಯಾರಂಟೀಸ್ ಬರೀ 8 ರಿಂದ 10 ತಿಂಗಳ ಸರ್ಕಾರ ಕೊಟ್ಟಾಕ ಸಂದರ್ಭದಲ್ಲಿ. ಸೊ ಇಂಥ ಎಲ್ಲ ಕೆಲಸ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಿಮ್ಗೋಸ್ಕರ ತಾನೆ. ಮತ್ತೆ ಬಹುಮೂಲ್ಯ ಮತ ನಿಮ್ದು. 5 ವರ್ಷ ಅಲ್ಲಿ ನಿಮ್ಮ ಮನೆ ಅಲ್ಲಿ ನೀರು, ಚರಂಡಿ, ರಸ್ತೆ, ವಿದ್ಯುತ್, ಫ್ಯಾಕ್ಟ್ರಿ, ಏನೇನು ಯಾವ ಕೆಲಸ ಹೆಂಗಾಗಬೇಕೋ ಇಲ್ಲಿ ಕುಂತಕ್ಕ ಮನುಷ್ಯ ಡಿಸೈಡ್ ಮಾಡ್ತಾರೆ. ನಿಮ್ಮ ಮತ ಇಂದ ಅಷ್ಟು ಮೌಲ್ಯವಾನ್ ನಿಮ್ಮ ಮತ ಇದೆ. ಇವತ್ತು ತಾನೇ ಇವರು ಹೆಗಡೆ ಅವರು ನನಗೆ ಹೇಳ್ತಾ ಇದ್ರು, ಪ್ರಧಾನಿ ಅವರು ಬಂದು ಈ ಥರ ಮಾಡಬೇಡ, ಮೇಲೆ ನೋಡಿ. ನಾವು ಬಹಳ ಸತಿ ಮೇಲೆ ನೋಡ್ತಾ ಇದ್ದೀವಿ, ದೇವ್ರನ್ನೇ ಕಾಣ್ತಾ ಇಲ್ಲ, ಇವರು ಎಲ್ಲಿಂದ ಕಾಣ್ತದೆ. ಬಟ್ ಆದ್ರೆ ಕೂಡ ಮೇಲೆ ನೋಡಿ ಅಂತ. ನನಗೆ ಮತ ಹಾಕಬೇಡ, ಮೇಲೆ ಮತ ಹಾಕಿ. ಇವತ್ತು ಆಶ್ಚರ್ಯ ಆಗ್ತಾ ಇದೆ. 10 ವರ್ಷ ಪ್ರಧಾನಿಯಾಗಿ ಕೆಲಸ ಮಾಡಿರೋರು ನಮ್ಮ ಭಾರತ ದೇಶದ ಪ್ರಧಾನಿ ಕೂಡ ಹೇಳ್ತಾ ಇದ್ದಾರೆ, ನಾನು ಏನು ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ, ನಾನು ಏನು ಕೊಟ್ಟಿದ್ದೀನಿ ನಿಮಗೆ ಗೊತ್ತಿಲ್ಲ, ಕೊರೋನಾಯಿಂದ ಎಷ್ಟು ಜನ ಸಾಯ್ದಿದ್ದಾರೆ ಗೊತ್ತಿಲ್ಲ, ಬರ ಬಂದಾಗ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಬರ ಕರ್ನಾಟಕ ಅಲ್ಲಿ ನಡೀತಾ ಇದೆ ನನಗೆ ಗೊತ್ತಿಲ್ಲ. ಆದರೆ ಇಲೆಕ್ಷನ್ ಇದೆ, ಮೋದಿ ನೋಡಿ ಮತ ಹಾಕಿ ಅಂತ. ನೀವು ಸಾಯ್ತಾ ಇದ್ರೆ ಸಾಯಿ, ಮೋದಿ ನೋಡಿ ಮತ ಹಾಕಿ ಅಂತ. ಇವ್ರ ಮಾತು ಕೂಡ ಈ ತರ ಬರ್ತಾ ಇದೆ. ಯಾಕೆ ಮತ್ತೆ ಎಲ್ಲ 500 ಸೀಟಲ್ಲಿ ಅವರೇನೆ ನಿಲ್ಕೋಬೇಕು? ಒಂದು ಪ್ರಶ್ನೆ ನಿಜ ಇವತ್ತು ಪ್ರಧಾನಿ ನಮ್ಮ ಕೇಳಿಕೆ ಬಯಸ್ತೇನೆ. ಸರ್, ಯಾಕೆ ಇಷ್ಟು ನಿಮ್ಗೆ ನನ್ಗೆ ಅವರಿಗೆ ನೋಡಿ ಅಂತ ಈ ತರ ಮಾತಾಡ್ತಾ ಇದ್ದೀರಾ? ತಾವು ಮತ್ತೆ ಗುಜರಾತ್ ಬಿಟ್ಟು ವಾರಾಣಸಿನಿಂದ ಯಾಕೆ ನಿಲ್ತೀರಾ ಸರ್? ನಿಮ್ಮೂರಿಂದ ನಿಲ್ಲಿನ ಯಾಕೆ ಅಂದ್ರೆ, ನಿನ್ನೆ ತಾನೇ ಕಾಗೇರಿ ಅವರು ಹೇಳಿದ್ರು ಅಂತ, ಕಾಂಗ್ರೆಸ್ ಅವರು ಇಂಪೋರ್ಟೆಡ್ ಕ್ಯಾಂಡಿಡೇಟ್ ತಗೊಂಡು ಬಂದಿದ್ದಾರೆ ಅಂತ. ಇಲ್ಲಿ ಊರಿನಲ್ಲಿ ಇಲ್ಲ. ನಾನು ಖಾನಾಪುರಿಂದ ಇವರಿಗೆ ಗೊತ್ತಿಲ್ಲ, ಖಾನಾಪುರ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತದೆ, ಅದು ಕೂಡ ಗೊತ್ತಿಲ್ಲ. ಈ ಕ್ಷೇತ್ರ ಇಂದ ಇದ್ದೀನಿ. ಯಾರು ಬದಲಾವಣೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಆ ಸಂವಿಧಾನ ಬದಲಾವಣೆ ಮಾಡೋರು ಬಿಜೆಪಿ ಲೀಡರ್ಸ್ಗೆ ಕೂಡ ಗೊತ್ತಿಲ್ಲ. ಈ ದೇಶದ ನಾಗರಿಕ ಇರ್ತಕ್ಕಂಥ ಜನ ಎಲ್ಲಿಂದ ಬೇಕಾದ್ರೆ MP ಇಲೆಕ್ಷನ್ ನಿಲ್ಲಲಿಕ್ಕೆ ಸಾಧ್ಯತೆ ಇದೆ, ಅವರು ಇಂಡಿಯನ್ ಸಿಟಿಸನ್ ಇರಬೇಕು ಅಂತ. ಮತ್ತೆ ನಾವು ಕೂಡ ಪ್ರಶ್ನೆ ಕೇಳಬೇಕುನಾ, ಮೋದಿ ಅವರೇ ನೀವು ಯಾಕೆ ಇಂಪೋರ್ಟ್ ವಾರಾಣಸಿಗೆ ಆಗಿದ್ದೀರಾ? ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡಿಂದ ನೀವು ಬೆಳಗಾಂಗೆ ಯಾಕೆ ಇಂಪೋರ್ಟ್ ಆಗಿದ್ದೀರಾ? ಬರೀ ಈ ತರ ಹೇಳಿದ್ರೆ ಮೂರು ಇದು ನಮ್ ಕಡೆ ಕೂಡ ಬಂದ್ಬಿಡುತ್ತೆ. ಇವರು ಮರೆತು ಬಿಟ್ಟಿದ್ದಾರೆ ಎಲ್ಲರೂ. ಮತ್ತೆ ಇವತ್ತು ಒಂದು ಹೊಸ ಕಥೆ ಸ್ಟಾರ್ಟ್ ಆಗಿದೆ. ಏನು? ಯಾರು ಹೋಗಿದ್ರೆ ಕೇಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ಇದ್ದಾರೆ, ಕೊನೆದಾಗಿ ಭಾಷಣ ಅಲ್ಲಿ ಹೇಳಿದ್ದಾರೆ ಅಂತ, ಮೋದಿ ನಮಸ್ಕಾರ ನಿಮ್ ಎಲ್ಲರಿಗೆ ಅಂತ. ಮನೆ ಹೋಗ್ದಾಗ ಮನೆಯವರಿಗೆ ಎಲ್ಲರಿಗೆ ಹೇಳಿ ಮೋದಿ ನಮಸ್ಕಾರ ಅಂತ. ಕೊರೋನಾ ಸಂದರ್ಭದಲ್ಲಿ ಇದೇ ನಮ್ಮ ಪ್ರಧಾನಿ ಆಕ್ಸಿಜನ್ ಕೊಡ್ಲಿಕ್ಕೆ ಕೂಡ ರಾಜಕಾರಣ ಮಾಡಿದ್ರು. ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಆಕ್ಸಿಜನ್ ಕೊಡ್ಲಿಕ್ಕೆ ರಾಜಕಾರಣ ಮಾಡಿದ್ರು. ಇವರಿಗೆ ವೆಂಟಿಲೇಟರ್ಸ್ ಕೇಳಿದೆ, ಅದರಲ್ಲಿ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಸಿಕ್ಕಿದೆ ಈಗ. ಆದರೆ ಮೋದಿ ನಮಸ್ಕಾರ.
ಬರ ನಡೀತಾ ಇದೆ, ಜನ ಸಾಯ್ತಾ ಇದೆ, ನಮ್ಮ ಮಂತ್ರಿಗಳು ನಮ್ಮ ಹಕ್ಕು ಸಿಗಬೇಕು ಜನರಿಗೆ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಆದ್ರೆ ಮೋದಿ ನಮಸ್ಕಾರ ಅಂತ. ಇಲೆಕ್ಷನ್ ಇದೆ ಸರ್, ಬರೋದು ಏನ್ ಮಾಡೋಣ, ಚರಂಡಿಯಲ್ಲಿ ಈ ತರ ಆಗ್ತಾ ಇದೆ, ಇಲ್ಲ ಇಲ್ಲ ಅದು ನೋಡಬೇಡ, ಮೋದಿ ನಮಸ್ಕಾರ. ಸರ್ ನಮ್ ಕುಮಟಾ ಅಲ್ಲಿ ಹಾಸ್ಪಿಟಲ್ ಇಲ್ಲ, ಸಿರ್ಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲ, ಈ ತರ ಬಹಳ ಕಾಡು ಪ್ರದೇಶ ಇರ್ತಕ್ಕಂಥ ಹೈವೇ ತೊಂದರೆ ಆಗ್ತಕ್ಕಂಥ ಎಲ್ಲ ಜನರ ಪೇಷಂಟ್ಸ್ಗೆ ನಾವು ಮ್ಯಾಂಗ್ಳೂರ್ ಇಲ್ಲ ಎಂದ ಆಕ್ಸಿಡೆಂಟ್ ಪೇಷಂಟ್ಗೆ ಉಡುಪಿ ತಗೊಂಡು ಹೋಗ್ಬೇಕು, ಏನ್ ಮಾಡಬೇಕು, ಮೋದಿ ನಮಸ್ಕಾರ. ಸರ್ ಕಾಡು ಪ್ರದೇಶ ಇದೆ, ಅತಿಕ್ರಮಣದಿಂದ ಬಹಳ ಜನ ಸಾಯ್ತಾ ಇದ್ದಾರೆ. 1,25,000 ಅಪ್ಲಿಕೇಶನ್ಸ್ ನಿಮ್ಮಲ್ಲಿ ಪೆಂಡಿಂಗ್ ಇದೆ, ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ. ಸರ್ ಏನ್ ಮಾಡ್ತೀರಾ, ಮೋದಿ ನಮಸ್ಕಾರ.